ಭೂಮಿಯ 12 ದೇಶಗಳಲ್ಲಿ 12 ಏಲಿಯನ್ ಶಿಪ್ಗಳು ಬಂದು ಲ್ಯಾಂಡ್ ಆಗಿದಾವೆ. ಈ ಏಲಿಯನ್ಸ್ಗಳು ಏನಕ್ಕೆ ಬಂದಿದಾವೆ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಏಲಿಯನ್ಸ್ ಗಳಿಂದ ಮನುಷ್ಯರಿಗೆ ಒಂದು ಗಿಫ್ಟ್ ಸಿಗುತ್ತೆ. ಅಂದಂಗೆ ಏಲಿಯನ್ಸ್ಗಳು ಏನಕ್ಕೆ ಭೂಮಿಗೆ ಬಂದಿದಾವೆ, ಮನುಷ್ಯರಿಗೆ ಏನಕ್ಕೆ ಗಿಫ್ಟ್ ಅನ್ನ ಕೊಡ್ತಿದಾವೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಸೈನ್ಸ್ ಫಿಕ್ಷನ್ ಮಿಸ್ಟರಿ ಥ್ರಿಲ್ಲರ್ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಅರೈವಲ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮ್ಗೆ ಲೂಯಿಸ್ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಇವಳಿಗೊಂದು ಹೆಣ್ಣು ಮಗು ಹುಟ್ಟಿರುತ್ತೆ. ಕಾಲ ಕಳಿತಾ ಕಳಿತಾ ಈ ಮಗುನು ಕೂಡ ಬೆಳೆದು ದೊಡ್ಡದಾಗುತ್ತೆ. ಲೂಯಿಸ್ಗಂತೂ ಇವಳ ಮಗಳು ಜೊತೆಲಿರೋದ್ರಿಂದ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಸುಖನು ಇವಳ ಹತ್ರನೇ ಇರೋಷ್ಟು ಸಂತೋಷ ಆಗ್ತಿರುತ್ತೆ. ಆದ್ರೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಇವಳಿಗೆ ಗೊತ್ತಾಗುತ್ತೆ ಇವಳ ಮಗಳಿಗೆ ಕ್ಯಾನ್ಸರ್ ಇದೆ ಅಂತ. ಆ ಕ್ಯಾನ್ಸರ್ ಇಂದ ಇವಳ ಮಗಳು ಸತ್ತೋಗ್ತಾಳೆ ಕೂಡ. ನಂತರ ಸೀನ್ ಪ್ರೆಸೆಂಟ್ ಆಗಿ ಬಂದಾಗ ಲೂಯಿಸ್ ಪಾಠ ಮಾಡೋದಕ್ಕೆ ಅಂತ ಒಂದು ಕಾಲೇಜ್ಗೆ ಬರ್ತಾಳೆ. ಯಾಕೆಂತಂದ್ರೆ ಇವಳೊಬ್ಳು ಲೆಕ್ಚರರ್. ಆದ್ರೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾಳೋ ಈ ಭೂಮಿಯ 12 ದೇಶಗಳಲ್ಲಿ 12 ಏಲಿಯನ್ ಶಿಪ್ಗಳು ಬಂದು ಲ್ಯಾಂಡ್ ಆಗಿದಾವೆ ಅಂತ ನ್ಯೂಸ್ ಇಂದ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಎಮರ್ಜೆನ್ಸಿ ಅಲಾರಂ ಕೂಡ ಆನ್ ಆಗಿ ಕ್ಲಾಸ್ ಗಳನ್ನ ಸ್ಟಾಪ್ ಮಾಡಿ ಎಲ್ಲಾ ಮಕ್ಕಳುಗಳನ್ನ ಮನೆ ಕಳಿಸ್ತಾರೆ. ಲೂಯಿಸ್ ಕೂಡ ಕಾರನ್ನ ಡ್ರೈವ್ ಮಾಡ್ಕೊಂಡು ಮನೆಗೇನೋ ಬರ್ತಾಳೆ. ಆದ್ರೆ ಅವಳಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ನ್ಯೂಸ್ ನವರು ಯಾವುದೋ ಒಂದು ಸಣ್ಣ ವಿಷಯನ ಇಟ್ಕೊಂಡು ಈ ರೀತಿ ನ್ಯೂಸ್ ಅನ್ನ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಟಿವಿ ಹಾಕಿ ನೋಡಿದ್ರೆ ನಿಜವಾಗ್ಲೂ ನ್ಯೂಸ್ ನಲ್ಲಿ ಏಲಿಯನ್ ಶಿಪ್ ಅನ್ನ ತೋರಿಸ್ತಿರ್ತಾರೆ. ಇದನ್ನ ನೋಡಿ ಇವಳಿಗೂ ಕೂಡ ಭಯ ಆಗುತ್ತೆ. ಇದೇ ಭಯದಲ್ಲಿ ಇವಳು ರಾತ್ರಿ ಪೂರ್ತಿ ನ್ಯೂಸ್ ಅನ್ನು ನೋಡ್ತಿರ್ತಾಳೆ. ಜನರೆಲ್ಲರೂ ಏಲಿಯನ್ ಶಿಪ್ ಗಳನ್ನ ನೋಡಿ ಗೌರ್ಮೆಂಟ್ ಗಳ ವಿರುದ್ಧ ದಂಗೆ ಎದ್ಬಿಟ್ಟಿರ್ತಾರೆ, ಆ ಶಿಪ್ ಗಳನ್ನ ನಾಶ ಮಾಡಿ ಅಂತ. ಅಷ್ಟೊತ್ತಿಗೆ ಇವಳು ಕೂಡ ಮಲ್ಕೋಬಿಟ್ಟಿರ್ತಾಳೆ. ಇದಾದ್ಮೇಲೆ ಮಾರನೇ ದಿನ ಪ್ರತಿದಿನ ತರನೇ ಇವಳು ರೆಡಿ ಆಗಿ ಕಾಲೇಜ್ಗೆ ಬಂದು ನೋಡ್ತಾಳೆ. ಯಾರು ಕೂಡ ಇವಳಿಗೆ ಕಾಣಿಸೋದಿಲ್ಲ. ಅದೇ ರೀತಿ ಕ್ಲಾಸ್ ರೂಮ್ಗೆ ಬಂದು ನೋಡಿದ್ರೆ ಇಲ್ಲೂ ಕೂಡ ಇವಳಿಗೆ ಯಾರು ಸಿಗೋದಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ತಗೊಳ್ಬೇಕು ಅಂತ ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳನ್ನ ಹುಡ್ಕೊಂಡು ಮಿಲಿಟರಿಯ ಕರ್ನಲ್ ಆಗಿರುವಂತ ವೆಬರ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬರ್ತಾನೆ. ಏಲಿಯನ್ ಶಿಪ್ ನ ಬಗ್ಗೆ ಅವಳ ಜೊತೆ ಮಾತಾಡೋದಕ್ಕೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಮೊದ್ಲೇ ಒಂದ್ಸಲ ಜೊತೆಲಿ ಕೆಲಸ ಮಾಡಿದ್ರು. ನಂತರ ಮಿಲಿಟರಿ ಅವರು ಏಲಿಯನ್ ಶಿಪ್ ನ ಒಳಗಡೆ ಹೋದಾಗ ಅಲ್ಲಿ ಏಲಿಯನ್ಸ್ ಗಳು ಇವ್ರ ಜೊತೆ ಮಾತಾಡಿರೋಂತ ಒಂದು ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಏಲಿಯನ್ಸ್ ಗಳು ತುಂಬಾ ವಿಚಿತ್ರವಾಗಿ ಸೌಂಡ್ ಮಾಡ್ತಿರ್ತವೆ. ಅವುಗಳು ಏನ್ ಮಾತಾಡ್ತಿದಾವೆ ಅಂತಾನೆ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಇವಳು ಕರ್ನಲ್ ಗೆ ಹೇಳ್ತಾಳೆ, ನಾನ್ ನಿಮ್ಗೆ ಇದರಲ್ಲಿ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಏಲಿಯನ್ ಶಿಪ್ ಇರುವಂತ ಜಾಗಕ್ಕೆ ನಾನು ಕೂಡ ಬಂದು ರಿಸರ್ಚ್ ಮಾಡ್ಬೇಕು ಅಂತ. ಕರ್ನಲ್ ಏನಕ್ಕೆ ಇವಳ ಹತ್ರ ಬಂದಿರೋದು ಅಂತಂದ್ರೆ ಇವಳೊಬ್ಳು ಲಿಂಗ್ವಿಸ್ಟಿಕ್ ಅಂದ್ರೆ ಪ್ರಪಂಚದಲ್ಲಿರುವಂತ ಪುರಾತನ ಹಾಗೆ ತುಂಬಾ ಭಾಷೆಗಳ ಬಗ್ಗೆ ಗೊತ್ತಿರೋರು ಅಂತ. ಆದ್ರೆ ಕರ್ನಲ್ ಮಾತ್ರ ಇವಳನ್ನ ಏಲಿಯನ್ ಶಿಪ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಳ್ದೆ ಇಲ್ಲಿಂದ ಹೊಟ್ಟೋಗ್ತಾರೆ. ಸರಿ ಅಂತ ಹೇಳಿ ಇವಳು ಕೂಡ ಮನೆಗ್ ಬಂದು ಮಲಗಿರ್ಬೇಕಾದ್ರೆ ರಾತ್ರಿಯ ಸಮಯದಲ್ಲಿ ಮತ್ತೊಂದ್ಸಲ ಕರ್ನಲ್ ಇವಳ ಹತ್ರ ಬರ್ತಾರೆ. ಯಾಕೆಂತಂದ್ರೆ ಇವಳಿಗಿಂತ ಒಳ್ಳೆ ಲಿಂಗ್ವಿಸ್ಟಿಕ್ ಇವರಿಗೆ ಯಾರು ಸಿಕ್ಕಿರೋದಿಲ್ಲ. ಅದಕ್ಕೆ ಲೂಯಿಸ್ ಹಾಕಿರುವಂತ ಕಂಡೀಷನ್ ಗೆ ಒಪ್ಕೊಂಡು ಇವಳನ್ನ ಏಲಿಯನ್ ಶಿಪ್ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಇವರು ಹೋಗ್ತಿರುವಂತ ಇದೇ ಹೆಲಿಕಾಪ್ಟರ್ ನಲ್ಲಿ ಇವಾನ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ಫಿಸಿಸಿಸ್ಟ್ ಅಂದ್ರೆ ಒಂದ್ ರೀತಿ ಸೈಂಟಿಸ್ಟ್ ಅಂತ. ಇದಾದ್ಮೇಲೆ ಯಾವಾಗ ಇವರು ಏಲಿಯನ್ ಶಿಪ್ ಇರುವಂತ ಜಾಗದ ಹತ್ರ ಬರ್ತಾರೋ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಏಲಿಯನ್ ಶಿಪ್ ಅನ್ನ ನೋಡೋದಕ್ಕೆ ಲಕ್ಷಾಂತರ ಜನರು ಬಂದು ಇಲ್ಲಿಗೆ ಸೇರ್ಬಿಟ್ಟಿರ್ತಾರೆ. ಆದ್ರೆ ಪೊಲೀಸರು ಅವರೆಲ್ಲರನ್ನು ತಡೆದಿರ್ತಾರೆ. ಅಷ್ಟೇ ಅಲ್ಲದೆ ಏಲಿಯನ್ ಶಿಪ್ ಇರುವಂತ ಜಾಗದ ಸುತ್ತಮುತ್ತ ತುಂಬಾ ಮಂಜು ಬಂದು ಆವರಿಸ್ಬಿಟ್ಟಿರುತ್ತೆ. ಈ ರೀತಿ ಮಂಜು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಅರ್ಥ ಆಗ್ತಿರೋದಿಲ್ಲ. ಆಗ ನಮ್ಗೆ ಮೊದಲನೇ ಬಾರಿಗೆ ಆ ಏಲಿಯನ್ ಶಿಪ್ ಅನ್ನ ತೋರಿಸ್ತಾರೆ. ಇದು ತುಂಬಾ ವಿಚಿತ್ರವಾಗಿರುವಂತ ಶೇಪ್ ನಲ್ಲಿರುವಂತ ಒಂದು ದೊಡ್ಡ ಏಲಿಯನ್ ಶಿಪ್. ಇಲ್ಲೇ ಮಿಲಿಟರಿ ಅವರು ಒಂದು ಕ್ಯಾಂಪ್ ಅನ್ನು ಕೂಡ ಹಾಕೊಂಡಿರ್ತಾರೆ. ಯಾವಾಗ ಲೂಯಿಸ್ ಹಾಗೆ ಯಾನ್ ಇಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೋ ಕ್ಯಾಂಪ್ ಒಳಗಡೆ ಕರ್ಕೊಂಡು ಬರ್ತಿದ್ದಂಗೆನೆ ಮೊದ್ಲು ಇವರಿಗೆ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡ್ತಾರೆ. ಈ ಕೆಲಸನ ಮಾಡೋದಕ್ಕೆ ಇವರು ಆರೋಗ್ಯವಾಗಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಇದೆಲ್ಲ ಮುಗಿದಿದ್ದಂಗೆನೆ ಮುಂದಿನ ಕೆಲಸಕ್ಕೋಸ್ಕರ ಹೀಗೆ ಇವರು ಸಾಗ್ತಾ ಬಂದಾಗ ಭೂಮಿಯ 12 ದೇಶಗಳಲ್ಲಿ 12 ಏಲಿಯನ್ ಶಿಪ್ ಗಳು ಲ್ಯಾಂಡ್ ಆಗಿದಾವಲ್ಲ, ಆ ಎಲ್ಲಾ 12 ದೇಶದವರು ಒಂದು ಮೀಟಿಂಗ್ ಅನ್ನ ಮಾಡ್ತಿರ್ತಾರೆ. ಹೇಗೆ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಅಂತ. ಇಲ್ಲಿ ಈಗ ಇಯಾನ್ ಹಾಗೆ ಲೂಯಿಸ್ ಈ ಮಿಲಿಟರಿ ಟೀಮ್ ನ ಲೀಡ್ ಮಾಡಬೇಕು. ಆ ಏಲಿಯನ್ಸ್ ಗಳು ಏನಕ್ಕೆ ಭೂಮಿಗೆ ಬಂದಿದ್ದಾವೆ ಅಂತ ತಿಳ್ಕೊಳ್ಳೋದಕ್ಕೆ. ಆದ್ರೆ ಇವರಿಗೆ ಏಲಿಯನ್ಸ್ ಗಳ ಭಾಷೆ ಬರೋದಿಲ್ಲ. ಇದೇ ಕಾರಣದಿಂದನೇ ಲಿಂಗ್ವಿಸ್ಟ್ ಆಗಿರುವಂತ ಲೂಯಿಸ್ ಇಲ್ಲಿರೋದು. ನಂತರ ಸೇಫ್ಟಿಗೆ ಬೇಕಾಗಿರುವಂತ ಎಲ್ಲಾ ಸೂಟ್ ಅನ್ನ ಹಾಕೊಂಡು ರೆಡಿ ಮಾಡ್ಕೊಂಡು ಲೂಯಿಸ್ ಹಾಗೆ ಇಯಾನ್ ನ ಟೀಮ್ ನವರು ಕಾರ್ಗಳಲ್ಲಿ ಆ ಸ್ಪೇಸ್ ಶಿಪ್ ನ ಕೆಳಗಡೆ ಬಂದು ತಲುಪ್ತಾರೆ. ಇಲ್ಲಿಗೆ ಬರ್ತಿದ್ದಂಗೆನೆ ಇವರೆಲ್ಲರೂ ಮೇಲ್ಗಡೆ ಹೋಗೋದಕ್ಕೆ ಸ್ಪೇಸ್ ಶಿಪ್ ನಲ್ಲಿ ಒಂದು ಡೋರ್ ಓಪನ್ ಆಗುತ್ತೆ. ಯಾವಾಗ ಇವರೆಲ್ಲರೂ ಆ ಡೋರ್ ಇಂದ ಮೇಲೆ ಬರೋದಕ್ಕೆ ಶುರು ಮಾಡ್ತಾರೋ ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಈ ಸ್ಪೇಸ್ ಶಿಪ್ ನ ಒಳಗಡೆ ಗ್ರಾವಿಟಿ ಉಲ್ಟಾ ಕೆಲಸ ಮಾಡುತ್ತೆ. ಅಂದ್ರೆ ಕೆಳಗಡೆಯಿಂದ ಮೇಲಕ್ಕೆ ಬೆಳೆದೇ ರೀತಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡೇನೋ ಹೋಗ್ತಿದ್ದಾರೆ. ಆದ್ರೆ ಇವರ ಎದೆ ಬಡಿತಗಳೆಲ್ಲ ಜಾಸ್ತಿ ಆಗಿ ಭಯ ಆಗ್ತಿರೋದು
ಹೇಳೋದ್ ಮಾತ್ರ ಸುಳ್ಳಲ್ಲ. ಯಾವಾಗ ಇವರು ಮುಂದೆ ಕಾಣಿಸ್ತಿರುವಂತ ವೈಟ್ ಲೈಟ್ ಹತ್ರ ಬಂದು ತಲುಪ್ತಾರೋ ಇಲ್ಲಿ ನಡೆಯೋದ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ರಾಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಅದೇ ಸಮಯಕ್ಕೆ ಮುಂದೆ ಇರುವಂತ ಗ್ಲಾಸ್ ನ ರೀತಿಯ ವಸ್ತುವಿಂದ ಆ ಕಡೆಗೆ 2 ಏಲಿಯನ್ಸ್ ಗಳು ಇಲ್ಲಿಗೆ ಬರ್ತವೆ. ಅವುಗಳನ್ನ ನೋಡಿ ಲೂಯಿಸ್ ಹಾಗೆ ಯಾನ್ ತುಂಬಾನೇ ಹೆದರ್ಕೊಬಿಡ್ತಾರೆ. ಯಾಕೆಂತಂದ್ರೆ ಅವುಗಳು ನೋಡೋದಕ್ಕೆ ಮನುಷ್ಯರ ಕೈ ಹಾಗೆ ಬೆರಳುಗಳ ರೀತಿ ಕಾಣ್ತಿರ್ತವೆ. ಇದಾದ್ಮೇಲೆ ಇವರೆಲ್ಲರೂ ಮತ್ತೆ ವಾಪಸ್ ಕ್ಯಾಂಪ್ ಗೆ ಬರ್ತಾರೆ. ಇಲ್ಲಿ ಇವರಿಬ್ರಂತೂ ಜೀವನದಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂತಾನು ಕೂಡ ಯೋಚನೆ ಮಾಡಿರ್ಲಿಲ್ಲ. ನಂತರ ಇವರು ಏಲಿಯನ್ಸ್ ಗಳು ಮಾತಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಾರೆ. ಅವುಗಳು ಏನ್ ಮಾತಾಡಿದಾವೆ ಅಂತ ಲೂಯಿಸ್ ಡಿಕೋಡ್ ಮಾಡೋದಕ್ಕೆ ನೋಡಿದ್ರೆ ಇವಳಿಗೆ ಅರ್ಥನೇ ಆಗ್ತಿರೋದಿಲ್ಲ. ತುಂಬಾ ವಿಚಿತ್ರವಾಗಿ ಅವುಗಳು ಸೌಂಡ್ ಮಾಡಿರ್ತಾವ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಜನರೆಲ್ಲರೂ ಇನ್ನೂ ಕೂಡ ದಂಗೆ ಎದ್ಬಿಟ್ಟಿರ್ತಾರೆ. ಏಲಿಯನ್ಸ್ ಗಳನ್ನ ಕಳಿಸಿರೋದು ದೇವ್ರೆ, ಈ ಪ್ರಪಂಚ ನಾಶ ಆಗ್ತಿದೆ ಅಂತ ಏನೇನೋ ಮಾತಾಡ್ತಿರ್ತಾರೆ. ಇದೆಲ್ಲದರ ಮಧ್ಯದಲ್ಲೇ ಈ ಕ್ಯಾಂಪ್ ನಲ್ಲಿರುವಂತ ಯಾರೊಬ್ರಿಗೂ ಗೊತ್ತಿಲ್ಲ ಏಲಿಯನ್ಸ್ ಗಳ ಜೊತೆ ಹೇಗೆ ಕಾಂಟ್ಯಾಕ್ಟ್ ಅನ್ನ ಮಾಡೋದು ಅಂತ. ಅದಕ್ಕೆ ಎಲ್ಲರೂ ಮತ್ತೊಂದ್ಸಲ ಸ್ಪೇಸ್ ಶಿಪ್ ನ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಲೂಯಿಸ್ಗೆ ಒಂದು ವೈಟ್ ಬೋರ್ಡ್ ಕಾಣಿಸಿ ಅದನ್ನು ಕೂಡ ತನ್ನ ಜೊತೆನೆ ತಗೊಳ್ತಾಳೆ. ಆ ಏಲಿಯನ್ಸ್ ಗಳು ಏನ್ ಮಾತಾಡ್ತಿದಾವೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ನಾವು ಕೇಳುವಂತ ಕ್ವಶನ್ ನ ಬರ್ದಾದ್ರೂ ತೋರ್ಸೋಣ, ಅವುಗಳು ರಿಪ್ಲೈ ಮಾಡಿದ್ರು ಮಾಡಬಹುದು ಅಂತ. ಇದಾದ್ಮೇಲೆ ಎಲ್ಲರೂ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಿದ್ದಂಗೆನೆ ಇವಳು ವೈಟ್ ಬೋರ್ಡ್ ನ ಮೇಲೆ ಬರ್ದು ನಾವು ಮನುಷ್ಯರು ಅಂತ ಹೇಳ್ತಾಳೆ. ಆಗ ಏಲಿಯನ್ ಕೂಡ ರಿಪ್ಲೈ ಮಾಡೋ ತರ ಒಂದು ಸಿಂಬಲ್ ಅನ್ನ ಬಿಡಿಸುತ್ತೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂತ ಕ್ಯಾಮ್ರಾದಲ್ಲೂ ಕೂಡ ಕ್ಯಾಪ್ಚರ್ ಆಗ್ತಿರುತ್ತೆ. ಅಂದ್ರೆ ಇವುಗಳಿಗೆ ಮನುಷ್ಯರ ಭಾಷೆ ಅರ್ಥ ಆಗ್ತಿದೆ ಅಂತ ಗೊತ್ತು, ಆದ್ರೆ ಅವುಗಳು ಏನ್ ಬರೀತಿದಾವೆ ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಏಲಿಯನ್ಸ್ ಗಳು ಮತ್ತೊಂದ್ಸಲ 3 ಸಿಂಬಲ್ ಗಳನ್ನ ಬರೀತವೆ. ಇದಾದ್ಮೇಲೆ ಇವರೆಲ್ಲರೂ ಕ್ಯಾಂಪ್ ಗೆ ಬರ್ತಾರೆ. ಆಗ ನಮ್ಗೆ ಲೂಯಿಸ್ ನ ಪ್ಲಾನ್ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ನಾವು ಈಗ ಏಲಿಯನ್ಸ್ ಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ, ಅವುಗಳ ಭಾಷೆನ ನಾವ್ ಕಲಿಬೇಕು, ನಮ್ಮ ಭಾಷೆನ ಅವುಗಳಿಗೆ ಕಲಿಸ್ಬೇಕು ಅಂತ. ಆದ್ರೆ ಇದು ಕರ್ನಲ್ಗೆ ಇಷ್ಟ ಇರೋದಿಲ್ಲ. ಆದ್ರೆ ಇದನ್ನ ಬಿಟ್ಟು ಬೇರೆ ದಾರಿನೂ ಕೂಡ ಇಲ್ಲದೆ ಇರೋದ್ರಿಂದ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಲೂಯಿಸ್ ಈ ಸಿಂಬಲ್ ಗಳ ಅರ್ಥ ಏನು ಅಂತ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದೇ ಸಮಯದಲ್ಲಿ ಚೀನಾದ ಮಿಲಿಟರಿಯ ಕಮಾಂಡರ್ ಆಗಿರುವಂತ ಶಾಂಗ್ ಏಲಿಯನ್ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾನೆ ಅಂತ ಒಂದಷ್ಟು ಸುದ್ದಿಗಳು ಕೂಡ ಓಡಾಡ್ತಿರ್ತವೆ. ಇದಾದ್ಮೇಲೆ ಲೂಯಿಸ್ ಆ ಏಲಿಯನ್ಸ್ ಗಳಿಗೆ ನಮ್ಮ ಮನುಷ್ಯರ ಭಾಷೆನ ಕಲಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡಿರ್ತಾಳೆ. ಅವುಗಳಿಗೆ ಭಾಷೆನ ಕಲಿಸಿ ಕೇಳಬೇಕಾಗಿರುವಂತ ಒಂದೇ ಒಂದು ಕ್ವಶನ್ ಏನು ಅಂತಂದ್ರೆ ಏಲಿಯನ್ಸ್ ಗಳು ಭೂಮಿಗೆ ಏನಕ್ಕೆ ಬಂದಿದಾವೆ, ಅವುಗಳ ಉದ್ದೇಶ ಏನು ಅಂತ. ಅವುಗಳಿಗೆ ಭಾಷೆನ ಕಲಿಸೋದಕ್ಕೆ ತಿಂಗಳಾರು ಗಟ್ಲೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿದಾಗ ಕರ್ನಲ್ ವೆಬರ್ ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಮತ್ತೊಂದ್ಸಲ ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಈ ಸಲ ಲೂಯಿಸ್ ಬೋರ್ಡ್ ನ ಮೇಲೆ ಬರೆದು ನನ್ನ ಹೆಸರು ಲೂಯಿಸ್ ಅಂತ ಹೇಳ್ತಾಳೆ. ಅದು ಕೂಡ ಸಿಂಬಲ್ ಇಂದ ರಿಪ್ಲೈ ಮಾಡುತ್ತೆ. ಆದ್ರೆ ಇಷ್ಟು ಸಾಕಾಗ್ತಿರೋದಿಲ್ಲ, ನಾನು ಇನ್ನೂ ಕೂಡ ಅವುಗಳ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ಬೇಕು ಅಂತ ಇವಳ ಸೂಟ್ ಅನ್ನ ರಿಮೂವ್ ಮಾಡಿ ಸ್ವಲ್ಪ ಹತ್ರ ಬಂದು ಮುಂದೆ ಇರುವಂತ ಗ್ಲಾಸ್ ನ ರೀತಿಯ ವಸ್ತು ಮೇಲೆ ಕೈ ಇಟ್ಟಾಗ ಆ ಏಲಿಯನ್ ಕೂಡ ಗ್ಲಾಸ್ ನ ಮೇಲೆ ಅದರ ಕೈಯನ್ನ ಇಡುತ್ತೆ. ಅಂದ್ರೆ ಏಲಿಯನ್ಸ್ ಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಿಲ್ಲ, ಅವುಗಳು ಬಂದಿರೋದಕ್ಕೆ ಏನೋ ಒಂದು ಕಾರಣ ಇದೆ. ಲೂಯಿಸ್ ನ ನೋಡಿ ಇಯಾನ್ ಕೂಡ ಸೂಟ್ ಅನ್ನ ರಿಮೂವ್ ಮಾಡಿ ಮುಂದೆ ಬಂದು ನನ್ನ ಹೆಸರು ಇಯಾನ್ ಅಂತ ಪರಿಚಯ ಮಾಡ್ಕೊಳ್ತಾನೆ. ಆಗ ಮುಂದೆ ಇರುವಂತ 2 ಏಲಿಯನ್ಸ್ ಗಳು ಕೂಡ ರಿಪ್ಲೈ ಮಾಡೋ ತರ ಸಿಂಬಲ್ ಗಳಲ್ಲಿ ಅವರವರ ಹೆಸರುಗಳನ್ನ ಹೇಳ್ತವೆ. ಆದ್ರೆ ಅದನ್ನ ಇವರಿಗೆ ಓದೋದಕ್ಕೆ ಬರ್ದೇ ಇರೋದ್ರಿಂದ ಲೆಫ್ಟ್ ಸೈಡ್ ನಲ್ಲಿರುವಂತ ಏಲಿಯನ್ ಗೆ ಅಬ್ಯಾಟೋ ಹಾಗೆ ರೈಟ್ ಸೈಡ್ ನಲ್ಲಿರುವಂತ ಏಲಿಯನ್ ಗೆ ಕೋಸ್ಟೆಲಾ ಅಂತ ಹೆಸರಿಡ್ತಾರೆ. ಇದೆಲ್ಲ ಆದ್ಮೇಲೆ ಯಾವಾಗ ಇವರು ಮತ್ತೆ ಕ್ಯಾಂಪ್ ಹತ್ರ ಹೋಗ್ತಿರ್ತಾರೋ ಲೂಯಿಸ್ಗೆ ಇವಳ ಮಗಳ ವಿಷನ್ ಗಳು ಬರ್ತಿರ್ತವೆ. ಇವಳಿಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ, ತುಂಬಾ ವಿಚಿತ್ರ ಅನ್ನಿಸ್ತಿರುತ್ತೆ. ಇದಾದ್ಮೇಲೆ ಇವರಿಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಇವಳು ಹಾಗೆ ಯಾನ್ ಸ್ಪೇಸ್ ಶಿಪ್ ನಲ್ಲಿ ಸೂಟ್ ಅನ್ನ ರಿಮೂವ್ ಮಾಡಿದ್ರಿಂದ ಏನಾದ್ರೂ ಇನ್ಫೆಕ್ಷನ್ ಆಗಿದೆ ಅಂತ. ಆದ್ರೆ ಯಾವುದೇ ತರದ ಇನ್ಫೆಕ್ಷನ್ ಇವರಿಗೆ ಆಗಿರೋದಿಲ್ಲ. ಇದಾದ್ಮೇಲೆ ಮತ್ತೊಂದ್ಸಲ ಇವಳು ಸಿಂಬಲ್ಸ್ ಗಳನ್ನ ಡಿಕೋಡ್ ಮಾಡೋದಕ್ಕೆ ಕುತ್ಕೋತಾಳೆ. ಆದ್ರೆ ಮತ್ತೆ ಮತ್ತೆ ಆ ವಿಷನ್ಸ್ ಗಳು ಬರ್ತಿರ್ತವೆ. ಹಾಗೆ ಪ್ರಪಂಚದಲ್ಲಿ 12 ದೇಶಗಳಲ್ಲಿ 12 ಏಲಿಯನ್ ಶಿಪ್ ಗಳು ಲ್ಯಾಂಡ್ ಆಗಿದಾವಲ್ಲ, ಆ ರೀತಿ ಏಲಿಯನ್ಸ್ ಗಳು ಏನಕ್ಕೆ ಬಂದು ಲ್ಯಾಂಡ್ ಆಗಿದಾವೆ ಅಂತ ಇನ್ನೂ ಕೂಡ ಯಾವ ದೇಶದವ್ರಿಗೂ ಗೊತ್ತಾಗಿರೋದಿಲ್ಲ. ಇದಾದ್ಮೇಲೆ ಲೂಯಿಸ್ ಏಲಿಯನ್ಸ್ ಗಳ ಭಾಷೆನ ಕಲಿಯೋದ್ರಲ್ಲಿ ತುಂಬಾನೇ ಇನ್ವಾಲ್ವ್ ಆಗೋಗಿರ್ತಾಳೆ. ಅಷ್ಟೇ ಅಲ್ಲದೆ ಏಲಿಯನ್ಸ್ ಗಳಿಗೂ ಕೂಡ ಮನುಷ್ಯರ ಭಾಷೆನ ಕಲಿಸ್ತಿರ್ತಾರೆ. ಇಷ್ಟೊತ್ತಿಗೆ ಡಿಕೋಡ್ ಮಾಡ್ತಾ ಮಾಡ್ತಾ ಆ ಸಿಂಬಲ್ಸ್ ಗಳನ್ನ ನೋಡಿ ಏಲಿಯನ್ಸ್ ಗಳು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದಾವೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಲೂಯಿಸ್ಗೆ ನಾಲೆಡ್ಜ್ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಇವಳು ಅವುಗಳ ಭಾಷೆನ ಕಲ್ತಿದ್ದಾಳೆ ಅಂತ. ಈಗ ಏಲಿಯನ್ಸ್ ಗಳು ಭೂಮಿಗೆ ಏನು ಬಂದಿದಾವೆ ಅಂತ ಕ್ವಶನ್ ಕೇಳುವಂತ ಸಮಯ. ನಂತರ ಕೆಲಸ ಎಲ್ಲ ಆದ್ಮೇಲೆ ಯಾನ್ ಒಬ್ನೇ ಬಂದು ಸ್ವಲ್ಪ ದೂರದಲ್ಲಿ ಕುಂತಿರ್ತಾನೆ. ಹಾಗೆ ಇವನ್ ಜೊತೆ ಮಾತಾಡೋದಕ್ಕೆ ಲೂಯಿಸ್ ಕೂಡ ಬರ್ತಾಳೆ. ಇಲ್ಲಿ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಇವರಿಬ್ರು ಹತ್ರ ಆಗ್ಬಿಟ್ಟಿರ್ತಾರೆ. ಹಾಗೆ ಸ್ವಲ್ಪ ಇಷ್ಟ ಪಡೋದಕ್ಕೂ ಕೂಡ ಶುರು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಈ ಕಡೆ ಪ್ರಪಂಚದ ಜನರು ನೋಡಿದ್ರೆ ತುಂಬಾನೇ ಹೆದರ್ಕೊಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಏಲಿಯನ್ಸ್ ಗಳ ಒಂದು ಫೋಟೋ ಲೀಕ್ ಆಗೋಗಿರುತ್ತೆ. ಆದ್ರೆ ನಂತರ ಲೂಯಿಸ್ ಈ ಏಲಿಯನ್ ಲ್ಯಾಂಗ್ವೇಜ್ ನ ಎಷ್ಟು ಸ್ಟಡಿ ಮಾಡ್ತಿರ್ತಾಳೋ ಇವಳಿಗೆ ಇವಳ ಮಗಳ ವಿಷನ್ ಬರೋದು ಕೂಡ ಅಷ್ಟೇ ಜಾಸ್ತಿ ಆಗ್ತಿರುತ್ತೆ. ಮೊದ್ಲು ಇವಳು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಈಗ ಇವಳಿಗೆ ತುಂಬಾ ಭಯ ಆಗ್ತಿರುತ್ತೆ. ಆಗ ಯಾನ್ ಇವಳನ್ನ ನೋಡಿ ಇವಳಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಯಾವಾಗ ಕುಂತ್ಕೊಂಡ್ ಮಾತಾಡೋದಕ್ಕೆ ಶುರು ಮಾಡ್ತಾರೋ ಲೂಯಿಸ್ ಒಂದು ಶಾಕಿಂಗ್ ಆಗಿರುವಂತ ವಿಷಯ
ವಿಷಯನ ಹೇಳ್ತಾಳೆ. ಅದೇನು ಅಂತಂದ್ರೆ ಇದುವರೆಗೂ ಇವಳಿಗೆ ಮದ್ವೆನೂ ಆಗಿಲ್ಲ, ಮಗುನು ಕೂಡ ಇಲ್ಲ. ಅಟ್ ಲೀಸ್ಟ್ ವಿಷನ್ ನಲ್ಲಿ ಇವಳ ಮಗಳ ರೀತಿ ಬರ್ತಿರುವಂತ ಹುಡುಗಿನ ಇದುವರೆಗೂ ಇವಳು ನೋಡೇ ಇಲ್ಲ. ಆದ್ರೂ ಕೂಡ ಈ ರೀತಿ ಎಲ್ಲ ಏನಕ್ಕೆ ಆಗ್ತಿದೆ ಅಂತ ಹೆದರ್ಕೋತಿರ್ತಾಳೆ. ಇದನ್ನ ಕೇಳಿ ಏನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ಇವನ ಹತ್ರನೂ ಕೂಡ ಯಾವುದೇ ತರದ ಉತ್ತರ ಇರೋದಿಲ್ಲ. ಮಾರನೇ ದಿನ ಇವಳಿಗೆ ಎಚ್ಚರ ಆದಾಗ ಎಲ್ಲಾ ಕೆಲಸಗಳು ಅವುಗಳ ಪಾಡಿಗೆ ನಡೀತಿರ್ತವೆ. ಆಗ ಎಲ್ಲರಿಗೂ ಒಂದು ವಿಷಯ ಗೊತ್ತಾಗುತ್ತೆ. ಚೈನಾ ಮಿಲಿಟರಿಯ ಕಮಾಂಡರ್ ಆಗಿರುವಂತ ಶಾಂಗ್ ನ ಜೊತೆ ಸೇರ್ಕೊಂಡು ಬೇರೆ ದೇಶಗಳು ಕೂಡ ಏಲಿಯನ್ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಅದಕ್ಕೆ ಇವುಗಳನ್ನೆಲ್ಲ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಅವುಗಳು ಭೂಮಿಗೆ ಬಂದಿರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಸ್ಪೇಸ್ ಶಿಪ್ ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಹಾಗೆ ಕರ್ನಲ್ ಮತ್ತೆ ಇವನ ಟೀಮ್ ನವರು ಕ್ಯಾಂಪ್ ನಲ್ಲೇ ಕುಂತ್ಕೊಂಡು ಎಲ್ಲಾನು ನೋಡ್ತಿರ್ತಾರೆ. ನಂತರ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಿದ್ದಂಗೆನೆ ಲೂಯಿಸ್ ಆ ಏಲಿಯನ್ಸ್ ಗಳ ಭಾಷೆನ ಯೂಸ್ ಮಾಡ್ಕೊಂಡು ಅವುಗಳನ್ನ ಕೇಳ್ತಾಳೆ, ಏನಕ್ಕೆ ನೀವೆಲ್ಲರೂ ಭೂಮಿಗೆ ಬಂದಿದ್ದೀರಾ ಅಂತ. ಆಗ ರಿಪ್ಲೈ ಆಗಿ ಆ ಏಲಿಯನ್ಸ್ ಗಳು ಕೂಡ ಒಂದು ಸಿಂಬಲ್ ಅನ್ನ ಬರೀತವೆ. ಅದನ್ನ ನೋಡಿ ಎಲ್ಲರಿಗೂ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಈ ಸಿಂಬಲ್ ನ ಅರ್ಥ ಯೂಸ್ ವೆಪನ್ಸ್ ಅಂತ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಮಿಲಿಟರಿ ಅವರು ಅಲರ್ಟ್ ಆಗ್ಬಿಡ್ತಾರೆ. ಮಿಲಿಟರಿ ಅವರಿಗೆ ಏನ್ ಅನ್ನಿಸ್ತಿರುತ್ತೆ ಅಂತಂದ್ರೆ ಆ ಏಲಿಯನ್ಸ್ ಗಳು ನಮ್ ಜೊತೆ ಯುದ್ಧ ಮಾಡೋದಕ್ಕೆ ಬಯಸ್ತಿದಾವೆ, ನಮ್ನು ಕೂಡ ರೆಡಿ ಆಗೋದಕ್ಕೆ ಹೇಳ್ತಿದಾವೆ ಅಂತ. ಆಗ ಲೂಯಿಸ್ ಮತ್ತೆ ಯಾನ್ ಇವರೆಲ್ಲರಿಗೂ ಅರ್ಥ ಮಾಡಿಸ್ತಿರ್ತಾರೆ. ಆದ್ರೆ ಅರ್ಥ ಅದಲ್ಲ, ಅವರು ಅಟ್ಯಾಕ್ ಮಾಡೋ ಹಾಗಿದ್ರೆ ಇಷ್ಟು ದಿನಗಳ ಕಾಲ ಶಾಂತಿಯುತವಾಗಿ ನಮ್ ಜೊತೆ ಯಾಕಿರ್ತಿದ್ರು, ಯಾವತ್ತು ಅಟ್ಯಾಕ್ ಮಾಡ್ಬಿಡ್ತಿದ್ರು ಅಂತ. ಆದ್ರೆ ಮಿಲಿಟರಿ ಅವರು ಮಾತ್ರ ಅವರ ಮಾತನ್ನ ಕೇಳೋದಕ್ಕೆ ರೆಡಿನೇ ಆಗಿರೋದಿಲ್ಲ, ಅಟ್ಯಾಕ್ ಮಾಡೋದಕ್ಕೆ ತಯಾರಿ ಮಾಡ್ಕೊತಿರ್ತಾರೆ. ಅಷ್ಟೇ ಅಲ್ಲದೆ ಏಲಿಯನ್ ಶಿಪ್ ಗಳು 12 ದೇಶಗಳಲ್ಲಿ ಲ್ಯಾಂಡ್ ಆಗಿದಾವಲ್ಲ, ಆ ಎಲ್ಲಾ ದೇಶದ ಮಿಲಿಟರಿ ಅವರು ಕೂಡ ಆ ಏಲಿಯನ್ ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಯೂಸ್ ವೆಪನ್ ಅನ್ನೋ ವಿಷಯ ಎಲ್ಲಾ ಕಡೆನೂ ಹರಡ್ಬಿಟ್ಟಿರುತ್ತೆ. ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮೊದಲು ನಿಂತಿರೋದೆ ಚೈನಾದ ಕಮಾಂಡರ್ ಆಗಿರುವಂತ ಶಾಂಗ್. ಇದ್ರ ಮಧ್ಯದಲ್ಲೇ ಕರ್ನಲ್ ವೆಬರ್ ನ ಸೋಲ್ಜರ್ಸ್ ಗಳು ಕೂಡ ಈ ಸ್ಪೇಸ್ ಶಿಪ್ ನ ಒಳಗಡೆ ಒಂದು ಬಾಂಬ್ ಅನ್ನ ಫಿಟ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಲೂಯಿಸ್ ಹಾಗೆ ಇಯಾನ್ ಮತ್ತೊಂದ್ಸಲ ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಇವುಗಳನ್ನ ಕೇಳ್ತಾರೆ, ಯೂಸ್ ವೆಪನ್ ಅಂತಂದ್ರೆ ಅರ್ಥ ಏನು ಅಂತ. ಆಗ ಇವುಗಳು ಕೂಡ ಅದ್ರ ಅರ್ಥ ಟೆಕ್ನಾಲಜಿ ಅಂತಾರೆ. ಯಾವ ಟೆಕ್ನಾಲಜಿ ಅಂತ ಕೇಳಿದಾಗ ಹತ್ರ ಬರೋದಕ್ಕೆ ಹೇಳ್ತವೆ. ಲೂಯಿಸ್ ಕೂಡ ಹತ್ರ ಬರ್ತಿದ್ದಂಗೆನೆ ಬ್ಲಾಕ್ ಕಲರ್ ಪಾರ್ಟಿಕಲ್ಸ್ ಗಳನ್ನ ರಿಲೀಸ್ ಮಾಡ್ತವೆ. ಆ ಪಾರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಲೂಯಿಸ್ ಕೂಡ ಏಲಿಯನ್ ಭಾಷೆನ ಬರಿತಿರ್ತಾಳೆ. ಅಂದ್ರೆ ಈಗ ಇವಳು ಕಂಪ್ಲೀಟ್ ಆಗಿ ಏಲಿಯನ್ ಭಾಷೆನ ಕಲ್ತಿದ್ದಾಳೆ ಅಂತ. ಹಾಗೆ ಇನ್ನೇನು ಬಾಂಬ್ ಕೂಡ ಬ್ಲಾಸ್ಟ್ ಆಗೋದ್ರಲ್ಲಿದೆ. ಅದಕ್ಕೆ ಏಲಿಯನ್ಸ್ ಗಳು ಒಂದೇ ಸಲ ತುಂಬಾ ಸಿಂಬಲ್ಸ್ ಗಳನ್ನ ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗೋಷ್ಟರಲ್ಲಿ ಇವರಿಬ್ಬರನ್ನ ಸೇಫ್ ಆಗಿ ಹೊರಗಡೆ ಕಳಿಸ್ಕೊಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಲೂಯಿಸ್ಗೆ ಎಚ್ಚರ ಆದಾಗ ಇವಳಿಗೆ ಗೊತ್ತಾಗುತ್ತೆ ಇಯಾನ್ ಕೂಡ ಸೇಫ್ ಆಗಿದ್ದಾನೆ, ಏನು ಆಗಿಲ್ಲ ಅಂತ. ಇಯಾನ್ ಹಾಗೆ ಮಿಲಿಟರಿ ಅವರೆಲ್ಲರೂ ಸೇರಿ ಅಷ್ಟೊಂದು ಸಿಂಬಲ್ ಗಳ ಅರ್ಥ ಏನು ಅಂತ ಕಂಡುಹಿಡಿಯೋದಕ್ಕೆ ನೋಡ್ತಿರ್ತಾರೆ. ಆಗ ಲೂಯಿಸ್ ನಾವು ಏಲಿಯನ್ಸ್ ಗಳ ಜೊತೆ ಮಾತಾಡೋದಕ್ಕೆ ಮತ್ತೊಂದ್ಸಲ ಸ್ಪೇಸ್ ಶಿಪ್ ಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಜಾಗ ಇಲ್ಲ, ತುಂಬಾ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಏನು ಅಂತ ಹೊರಗಡೆ ಬಂದು ನೋಡಿದ್ರೆ ಸ್ಪೇಸ್ ಶಿಪ್ ಸ್ವಲ್ಪ ಮೇಲೆ ಹೋಗುತ್ತೆ. ಮನುಷ್ಯರು ಪರ್ಮಿಷನ್ ಇಲ್ಲದೆ ಒಳಗಡೆ ಬರಬಾರ್ದು ಅಂತ. ನಂತರ ನ್ಯೂಸ್ ಚಾನೆಲ್ ನಲ್ಲಿ ಹೇಳ್ತಿರ್ತಾರೆ, ಮಿಕ್ಕಿರುವಂತ ಎಲ್ಲಾ ದೇಶದವರು ಶಿಪ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಂಡು ಇನ್ನೇನು ಅಟ್ಯಾಕ್ ಮಾಡೋದ್ರಲ್ಲೇ ಇದಾರೆ ಅಂತ. ಅಷ್ಟೇ ಅಲ್ಲದೆ ಯಾವೊಂದು ದೇಶದವರು ಕೂಡ ಈಗ ಮೀಟಿಂಗ್ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಲೂಯಿಸ್ ಮತ್ತೆ ಇಯಾನ್ ಈ ಸಿಂಬಲ್ಸ್ ಗಳ ಅರ್ಥ ಏನು ಅಂತ ಡಿಕೋಡ್ ಮಾಡೋದ್ರಲ್ಲೇ ತುಂಬಾ ಬಿಸಿ ಆಗ್ಬಿಟ್ಟಿರ್ತಾರೆ. ಇದರ ಮಧ್ಯದಲ್ಲೂ ಕೂಡ ಆಗಾಗ ಇವಳಿಗೆ ಇವಳ ಮಗಳ ವಿಷನ್ಸ್ ಗಳು ಬರ್ತಿರ್ತವೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ನೋಡಿದ್ರೆ ಇಯಾನ್ ಒಂದಷ್ಟು ಸಿಂಬಲ್ಸ್ ಗಳ ಅರ್ಥನ ಕಂಡುಹಿಡಿದ್ಬಿಟ್ಟಿರ್ತಾನೆ. ಅದಕ್ಕೆ ಇವಳು ಕೂಡ ಸೇರಿ ಮಿಕ್ಕಿರುವಂತ ಸಿಂಬಲ್ಸ್ ಗಳನ್ನ ಡಿಕೋಡ್ ಮಾಡ್ತಿದ್ದಂಗೆನೆ ಇದರ ಅರ್ಥ ಏನು ಅಂತ ಗೊತ್ತಾಗೋಗುತ್ತೆ. ಅದನ್ನ ಎಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಸಿಂಬಲ್ಸ್ ಗಳ ಅರ್ಥ ಬೇರೆ ಏನು ಅಲ್ಲ, ಈ ಭೂಮಿಯ 12 ದೇಶಗಳಲ್ಲಿ 12 ಏಲಿಯನ್ ಶಿಪ್ ಗಳು ಲ್ಯಾಂಡ್ ಆಗಿದಾವಲ್ಲ, ಈ 12 ದೇಶಗಳು ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ನಾವೇನುಗೆ ಭೂಮಿಗೆ ಬಂದಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಏಲಿಯನ್ಸ್ ಗಳು ಈ ಸಿಂಬಲ್ಸ್ ಗಳಲ್ಲಿ ಮೆಸೇಜ್ ಅನ್ನ ಬಿಟ್ಟಿರ್ತಾರೆ. ಅದಕ್ಕೆ ಎಲ್ಲಾ ದೇಶದವರು ಕೂಡ ಅವರವರ ದೇಶದಲ್ಲಿರುವಂತ ಏಲಿಯನ್ ಶಿಪ್ ಇಂದ ಯಾವ ಇನ್ಫಾರ್ಮೇಶನ್ ಗಳು ಸಿಕ್ಕಿದಾವೋ ಅದನ್ನ ನಾವು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಬೇಕು, ಇದರಿಂದಾನೇ ಎಲ್ಲಾನು ಸಾಲ್ವ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಆದ್ರೆ ಯಾವೊಂದು ದೇಶದವರು ಮಾತಾಡೋದಕ್ಕೂ ಕೂಡ ಈಗ ರೆಡಿ ಆಗಿರೋದಿಲ್ಲ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಲೂಯಿಸ್ಗೆ ಒಂದು ವಿಷನ್ ಬರುತ್ತೆ. ಅದರಲ್ಲಿ ಸ್ಪೇಸ್ ಶಿಪ್ ಇಂದ ಒಂದು ಪಾಡ್ ಹೊರಗಡೆ ಬಂದು ಅದರ ಸಹಾಯದಿಂದ ಇವಳು ಸ್ಪೇಸ್ ಶಿಪ್ ನ ಒಳಗಡೆ ಹೋಗೋ ರೀತಿ. ಅದಕ್ಕೆ ಹೊರಗಡೆ ಬಂದು ನೋಡಿದ್ರೆ ನಿಜವಾಗ್ಲೂ ಇವಳ ವಿಷನ್ ಅಲ್ಲಿ ಬಂದಿರೋ ರೀತಿನೇ ಸ್ಪೇಸ್ ಶಿಪ್ ಇಂದ ಒಂದು ಪಾಡ್ ಹೊರಗಡೆ ಬರುತ್ತೆ. ಆ ಪಾಡ್ ನ ಒಳಗಡೆ ಇವಳು ಬರ್ತಿದ್ದಂಗೆನೆ ಅದು ಇವಳನ್ನ ಸ್ಪೇಸ್ ಶಿಪ್ ನ ಒಳಗಡೆ ಕರ್ಕೊಂಡ್ ಬರುತ್ತೆ. ಈ ಸ್ಪೇಸ್ ಶಿಪ್ ನ ಒಳಗಡೆ ಎಲ್ಲಿ ನೋಡಿದ್ರು ಬರೀ ವೈಟ್ ಲೈಟೇ ಕಾಣ್ತಿರುತ್ತೆ. ಆಗ ಏಲಿಯನ್ ಇವಳ ಮುಂದೆ ಬಂದಾಗ ಮೊದಲನೇ ಬಾರಿಗೆ ಆ ಏಲಿಯನ್ ಗಳ ಪೂರ್ತಿ ಬಾಡಿನ ನಮ್ಗೆ ತೋರಿಸ್ತಾರೆ. ಅದು ಇವಳನ್ನ ಕೇಳುತ್ತೆ ಏನು ಅಟ್ಯಾಕ್ ಮಾಡಿದ್ರಿ ಅಂತ. ಅದಕ್ಕೆ ಇವಳು ಕೂಡ ಸಾರಿ ಕೇಳ್ತಾಳೆ. ನಂತರ ಈ ಏಲಿಯನ್ ಹೇಳ್ತಾ ಹೋಗುತ್ತೆ, ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ ಟೆಕ್ನಾಲಜಿ ಬೇರೆ ಏನು ಅಲ್ಲ, ನಮ್ಮ ಲ್ಯಾಂಗ್ವೇಜ್, ನಮ್ಮ ಏಲಿಯನ್ ಲ್ಯಾಂಗ್ವೇಜ್ ಅನ್ನ ಯಾರು ಕಲಿತಾರೋ ಅವ್ರಿಗೆ ಫ್ಯೂಚರ್ ಅನ್ನ ನೋಡುವಂತ ಶಕ್ತಿ ಸಿಗುತ್ತೆ ಅಂತ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಲೂಯಿಸ್ಗೆ ವಿಷನ್ ಗಳೆಲ್ಲ ಬರ್ತಿದಾವೆ ಅಂತ. ಆ ವಿಷನ್ ಗಳು ಬೇರೆ ಏನು ಅಲ್ಲ, ಫ್ಯೂಚರ್. ಏಲಿಯನ್ಸ್ ಗಳ ಲ್ಯಾಂಗ್ವೇಜ್ ಅನ್ನ ಕಲಿತಾ ಕಲಿತಾ ಇವಳಿಗೂ ಕೂಡ ಫ್ಯೂಚರ್ ಅನ್ನ
ನೋಡುವಂತ ಶಕ್ತಿ ಬಂದ್ಬಿಟ್ಟಿರುತ್ತೆ. ಇದಾದ್ಮೇಲೆ ಈ ಏಲಿಯನ್ ಹೇಳುತ್ತೆ, ಮುಂದೊಂದಿನ ನಮ್ಮೆಲ್ಲರಿಗೂ ಮನುಷ್ಯರ ಸಹಾಯ ಬೇಕಾಗುತ್ತೆ. ಅದಕ್ಕೆ ಈ ವಿಷಯನ ಮನುಷ್ಯರಿಗೆ ತಿಳಿಸಿ ನಮ್ ಕಡೆಯಿಂದ ಒಂದು ಗಿಫ್ಟ್ ಅನ್ನ ಅಂದ್ರೆ ನಮ್ಮ ಭಾಷೆನ ನಿಮ್ಗೆ ಕಳಿಸಿ ಹೋಗ್ತಿದೀವಿ ಅಂತ. ಈ ವಿಷಯನ ಇವಳಿಗೆ ತಿಳಿಸ್ತಿದ್ದಂಗೆನೆ ಇವಳನ್ನ ಸ್ಪೇಸ್ ಶಿಪ್ ಇಂದ ಹೊರಗಡೆ ಕಳಿಸಿ ಅಡ್ಡಡ್ಡವಾಗಿ ಮಲ್ಕೋತಿರುತ್ತೆ. ಇದಾದ್ಮೇಲೆ ಇವಳಿಗೆ ಎಲ್ಲಾನು ಅರ್ಥ ಆಗ್ತಾ ಹೋಗುತ್ತೆ. ಇದುವರೆಗೂ ಇವಳಿಗೆ ಇವಳ ಮಗಳ ವಿಷನ್ಸ್ ಗಳು ಬರ್ತಿದ್ವಲ್ಲ, ಅದೆಲ್ಲ ಬೇರೆ ಏನು ಅಲ್ಲ, ಫ್ಯೂಚರ್ ನಲ್ಲಿ ಇವಳಿಗೆ ಮಗಳು ಹುಟ್ಟಿ ಅವಳಿಗೆ ಕ್ಯಾನ್ಸರ್ ಬಂದು ಸಾಯೋದು ಇವಳಿಗೆ ಗೊತ್ತಾಗಿರುತ್ತೆ. ಇದಾದ್ಮೇಲೆ ಪ್ರಪಂಚದಲ್ಲಿರುವಂತ ಎಲ್ಲಾ ಸ್ಪೇಸ್ ಶಿಪ್ ಗಳು ಕೂಡ ಅಡ್ಡಡ್ಡವಾಗಿ ಮಲ್ಕೋತವೆ. ಈಗ ಪ್ರತಿಯೊಂದು ದೇಶದವರು ಕೂಡ ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದನ್ನ ಹೇಗಾದ್ರೂ ಮಾಡಿ ಇವಳು ತಡಿಬೇಕು. ಆಗ ಇವಳಿಗೆ ಇವಳ ಪವರ್ ನ ಬಗ್ಗೆ ನೆನಪಾಗಿ ಫ್ಯೂಚರ್ ನ ನೋಡಿದಾಗ ಅಲ್ಲಿ ನೋಡಿದ್ರೆ ಇವಳು ಇನ್ನಷ್ಟು ಜನರಿಗೆ ಆ ಏಲಿಯನ್ ಭಾಷೆನ ಹೇಳ್ಕೊಡ್ತಿರ್ತಾಳೆ. ಇದರಿಂದ ಇವಳಿಗೆ ಈ ಯುದ್ಧನ ನಿಲ್ಸೋದಕ್ಕೆ ಒಂದು ಐಡಿಯಾ ಬರುತ್ತೆ. ನಂತರ ಮತ್ತೊಂದ್ಸಲ ಫ್ಯೂಚರ್ ನ ನೋಡಿದಾಗ ಇವಳು ಒಂದು ಪಾರ್ಟಿಲಿ ಇರ್ತಾಳೆ. ಏಲಿಯನ್ಸ್ ಗಳು ಭೂಮಿನ ಬಿಟ್ಟು ಹೋಗಿರೋದ್ರಿಂದ ಎಲ್ಲಾ ದೇಶದವರು ತುಂಬಾ ಸಂತೋಷವಾಗಿರ್ತಾರೆ. ಲೂಯಿಸ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಚೈನಾದ ಕಮಾಂಡರ್ ಆಗಿರುವಂತ ಶಾಂಗ್ ಬಂದು ಇವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅವತ್ ನೀವು ನನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿ ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದನ್ನ ತಡಿಲಿಲ್ಲ ಅಂದಿದ್ರೆ ಈ ಪ್ರಪಂಚ ಇವತ್ತಿನ ತರ ಇರ್ತಿರ್ಲಿಲ್ಲ, ಒಂದು ಯುದ್ಧದ ಭೂಮಿಯಾಗಿ ಕನ್ವರ್ಟ್ ಆಗೋಗ್ತಿತ್ತು ಅಂತ. ಯಾವ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿದ್ಲು ಅಂತ ಇವಳಿಗಂತೂ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಇದೇ ನನ್ನ ಪರ್ಸನಲ್ ನಂಬರ್ ಅಂತ ಇವನು ತೋರಿಸ್ತಾನೆ. ಇದೇ ನಂಬರ್ಗೆ ನೀವು ನನಗೆ ಕಾಲ್ ಮಾಡಿ ಹೇಳಿದ್ರಿ ಯುದ್ಧ ಮಾಡೋದ್ರಿಂದ ಯಾವುದೇ ತರದ ಲಾಭ ಆಗೋದಿಲ್ಲ, ಬರೀ ನೋವು ಸಾವುಗಳಷ್ಟೇ ಬರ್ತವೆ ಅಂತ. ಆ ಮಾತುಗಳು ನನ್ನ ಹೃದಯನ ಕರಗಿಸ್ಬಿಟ್ಟಿತ್ತು. ಅದಕ್ಕೆ ನಾನು ಏಲಿಯನ್ಸ್ ಗಳ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ ಅಂತ. ಅದನ್ನ ಕೇಳಿ ಪ್ರೆಸೆಂಟ್ ನಲ್ಲಿರುವಂತ ಲೂಯಿಸ್ ಗೆ ಎಲ್ಲಾನು ಅರ್ಥ ಆಗಿ ಒಂದು ಫೋನ್ ನ ತಗೊಂಡು ಕಮಾಂಡರ್ ಆಗಿರುವಂತ ಶಾಂಗುಗೆ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಇದು ಕರ್ನಲ್ ಕಡೆಯ ಸೋಲ್ಜರ್ಸ್ ಗಳಿಗೆ ಗೊತ್ತಾಗೋಗುತ್ತೆ. ಈ ಕಡೆ ಇವಳು ಕಮಾಂಡರ್ ಗೆ ಕಾಲ್ ಮಾಡಿ ಅದೇ ಮಾತುಗಳನ್ನೇ ಹೇಳ್ತಾಳೆ. ಯುದ್ಧದಿಂದ ಯಾರಿಗೂ ಯಾವುದೇ ತರದ ಲಾಭ ಆಗೋದಿಲ್ಲ, ಬರೀ ನೋವು ಸಾವುಗಳಷ್ಟೇ ಬರೋದು ಅಂತ. ಇಷ್ಟೊತ್ತಿಗೆ ಸೋಲ್ಜರ್ಸ್ ಗಳು ಕೂಡ ಇವಳನ್ನ ಸುತ್ತುವರೆದು ಬಿಟ್ಟಿರ್ತಾರೆ. ಆದ್ರೆ ಇಯಾನ್ ಅವರನ್ನ ತಡಿತಿರ್ತಾನೆ. ನಂತರ ಮುಂದಿನ ಸೀನ್ ನಲ್ಲಿ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ, ಚೈನಾದ ಕಮಾಂಡರ್ ನಾವು ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ ಹೇಳಿದ್ರಿಂದ ಮಿಕ್ಕ ದೇಶದವರು ಕೂಡ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿಲ್ಲ ಅಂತ. ಅಂದ್ರೆ ಲೂಯಿಸ್ ಹೇಳಿದಂತ ಮಾತಿಂದ ಕಮಾಂಡರ್ ಗೆ ನಿಜವಾಗ್ಲೂ ಹೃದಯ ಕರಗಿ ಯುದ್ಧನ ಸ್ಟಾಪ್ ಮಾಡಿರ್ತಾನೆ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ 12 ದೇಶಗಳಲ್ಲಿ ಲ್ಯಾಂಡ್ ಆಗಿದ್ದಂತ 12 ಸ್ಪೇಸ್ ಶಿಪ್ ಗಳು ಕೂಡ ನಿಧಾನವಾಗಿ ಮೇಲೆ ಬಂದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಗಳಾಗಿ ಇಲ್ಲಿಂದ ಮಾಯ ಆಗೋಗ್ತವೆ. ಇದಾದ್ಮೇಲೆ ಕೊನೆಯ ಸೀನ್ ನಲ್ಲಿ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಫ್ಯೂಚರ್ ನಲ್ಲಿ ಲೂಯಿಸ್ ಮದ್ವೆ ಆಗೋದು ಬೇರೆ ಯಾರನ್ನೂ ಅಲ್ಲ, ಅದು ಇಯಾನ್ನೇ. ಇಯಾನ್ ಹಾಗೆ ಲೂಯಿಸ್ಗೆ ಹುಟ್ಟಂತ ಮಗಳಿಗೆನೆ ಕ್ಯಾನ್ಸರ್ ಬಂದು ಅವಳು ಸತ್ತೋಗೋದು. ಆ ಎಲ್ಲಾ ವಿಷಯಗಳು ಲೂಯಿಸ್ಗೆ ಗೊತ್ತಿದ್ರು ಕೂಡ ಇಯಾನ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಬದಲಾಗಿ ವಿಷಯನ ಮುಚ್ಚಿಟ್ಟು ಇಯಾನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇದಕ್ಕೆ 2 ಕಾರಣಗಳು ಇರ್ಬೋದು. ಮೊದಲನೇದು, ಇವಳು ಫ್ಯೂಚರ್ ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಎರಡನೇದು, ಇವಳು ಇವಳ ಫ್ಯೂಚರ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲಾನು ಹೇಗ್ ನಡ್ಕೊಂಡು ಹೋಗ್ಬೇಕು ಅದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾಳೆ. ಇದ್ರ ಜೊತೆ ಒಂದಷ್ಟು ಕ್ವಶನ್ಗಳು ಕೂಡ ನಿಮ್ಗಿರ್ಬೋದು. ಲೂಯಿಸ್ಗೆ ಆ ಲ್ಯಾಂಗ್ವೇಜ್ ಅನ್ನ ಕಲಿತಾ ಫ್ಯೂಚರ್ ನ ನೋಡುವಂತ ಶಕ್ತಿ ಬಂದಿದೆ ಅಂತ ಅಂದ್ಮೇಲೆ ಮೂವಿಯ ಮೊದಲೇ ಯಾಕೆ ನಮ್ಗೆ ಫ್ಯೂಚರ್ ನ ಲೂಯಿಸ್ ಹಾಗೆ ಅವಳ ಮಗಳನ್ನ ತೋರಿಸಿದ್ರು ಅಂತ. ಆಕ್ಚುಲಿ ಇದನ್ನ ತೋರಿಸಿರೋದಕ್ಕೆ ಬೇರೆ ಏನು ಕಾರಣ ಅಲ್ಲ, ಲೂಯಿಸ್ ಹಾಗೆ ಅವಳ ಮಗಳ ಬಗ್ಗೆ ನಮ್ಗೆ ಗೊತ್ತಿರ್ಲಿ, ಇಲ್ಲಂತಂದ್ರೆ ನಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಅದನ್ನ ಹಾಕಿರ್ಬೋದಷ್ಟೇ. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಲೂಯಿಸ್ ನ ಜೊತೆ ಇಯಾನ್ ಕೂಡ ಆ ಲ್ಯಾಂಗ್ವೇಜ್ ಅನ್ನ ಕಲಿತಿದ್ದ, ಲೂಯಿಸ್ಗೆ ಮಾತ್ರ ಏನಕ್ಕೆ ಪವರ್ ಸಿಕ್ತು ಅವನಿಗೆ ಯಾಕೆ ಸಿಕ್ಲಿಲ್ಲ ಅಂತ. ಅದಕ್ಕೆ ಕಾರಣ ಬೇರೆ ಏನು ಅಲ್ಲ, ಲೂಯಿಸ್ ಅಷ್ಟು ಕ್ಲೀನ್ ಆಗಿ ಇನ್ವಾಲ್ವ್ ಆಗಿ ಆ ಭಾಷೆನ ಇಯಾನ್ ಕಲ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಇವನಿಗೆ ಆ ಪವರ್ ಸಿಗ್ಲಿಲ್ಲ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಚೀನಾದ ಕಮಾಂಡರ್ ನ ಹೆಸರೇನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.